ಮತ್ತು ಗಾಡ್ ಫಾದರ್ ಯಾರು ಇದ್ದರೆ ಈ ಒಂದು ಜಾರಕಿಹೊಳಿ ಕುಟುಂಬಕ್ಕೆ ಅವರು ಸಿದ್ದರಾಮಯ್ಯನವರು. ಇದನ್ನು ಹಲವು ಸಲ ಒಪ್ಕೊಂಡಿದ್ದಾರೆ ಅಂತ ಈಗಾಗಲೇ ಹೇಳಿದ್ದೀನಿ ನಿಮ್ಮ ರಮೇಶ್ ಅವರಾದರೂ ಸಹಿತ. ಅಷ್ಟು ಅನ್ಯೋನ್ಯತೆ ಅವ್ರ ಮಧ್ಯದಲ್ಲಿದ್ದಾಗ ಅವ್ರನ್ನ ಬದಿಗೆ ಸರಿಸೋ ಅವಶ್ಯಕತೆ ಏನದ ಅವ್ರಿಗೆ? ಅವ್ರು ಹೇಳಿದರೆ ಅವರ ಈ ಎತ್ತ ಸ್ಥಾನಕ್ಕೆ ತಂದು ನಿಲ್ಲಿಸೋ ಸ್ಥಿತಿಯಲ್ಲಿದ್ದಾರೆ ಅನ್ನೋ ಸಹಿತ ಅಷ್ಟೇ ಮಾನಸಿಕ ಸ್ಥಿತಿಯನ್ನು ಅಭ್ಯಾಸ ಮಾಡಿದಾಗ ಕಂಡು ಬರುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವೇನು ಸುದ್ದಿ ಹರಿದಾಡ್ತಾ ಇದೆ, ಅವರ ಆತ್ಮೀಯರು ಏನೋ ಹಬ್ಬಿಸಿದ್ದಾರೆ ಹೇಳಿದ್ದಾರೆ ಅಂತೇಳಿ ಏನು ರೆಫರ್ ಕೊಟ್ಟು ಹೇಳ್ತಾ ಇದ್ದಾರಲ್ಲ, ಅವರ ಆತ್ಮೀಯರು ಯಾರು ಗೊತ್ತಿಲ್ಲ. ಮತ್ತು ಇದು ಸುದ್ದಿ ಎಷ್ಟು ಮಟ್ಟಿಗೆ ನಂಬಲಾರ ಅನ್ನೋದು ಸಹಿತ ಅಷ್ಟೇ ಪ್ರಶ್ನಾರ್ಹದ. ಎಲ್ಲ ನೆಲೆಗಟ್ಟಿನಲ್ಲೇ ಸತೀಶ್ ಅವರ ಈ ಒಂದು ವಿಷಯಕ್ಕೆ ಕ್ಲಿಯರೆನ್ಸ್ ಕೊಡುವುದು ಇಷ್ಟರಲ್ಲೇ ಅಥವಾ ಕೊಡದೇನೂ ಇರ್ಬೋದು. ಯಾಕಂದರೆ ಇದು ಕೊಡುವುದರಿಂದ ಏನಾಗ್ಬೋದು, ಕೊಡದೇ ಇದ್ದರೆ ಏನಾಗ್ಬೋದು ಅನ್ನೋದು ಅನೇಕ ಮುಖಗಳು ಇದ್ದಾವೆ. ಅದಕ್ಕೆ ಕೊಟ್ಟರೆ ಕ್ಲಿಯರೆನ್ಸ್ ಆಗಿಲ್ಲಪ್ಪ ಅದು ಏನಂತ ಅದಿಲ್ಲ ಗುರುಗಳು ಅಂತಂದ್ರೆ ಮುಗಿದು ಬಿಡ್ತದೆ. ಇಲ್ಲಪ್ಪ ಅದಕ್ಕೊಂದು ಮತ್ತೊಂದು ಸ್ಟೇಟ್ಮೆಂಟ್ ಬೈರಲ್ ಬಂತದ ಮತ್ತು ಚರ್ಚೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಇದೊಂದೇನೋ ಪೂರ್ವ ನಿಯೋಜಿತವಾದಂತಹ ಒಂದಿಷ್ಟು ಗುರು ಶಿಷ್ಯರಲ್ಲೇ ಒಂದೇನೋ ಭಿನ್ನ ಮತ್ತು ಬೀಜ ಬಿತ್ತವಾಗಿ ಇದನ್ನು ಹಾಕಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಅದ. ಆದರೆ ಅಲ್ಲ ಅನ್ನಲಿಕ್ಕೂ ಆಗೋದಿಲ್ಲ, ಇಲ್ಲ ಅನ್ನಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ನಡೆಯುವ ಘಟನೆಗಳು ರಾಜಕೀಯದಲ್ಲಿ ಎಲ್ಲ ನಡೆಯೋದು ನಾವು ನೋಡ್ತಾ ಬಂದಿದ್ವಿ. ಇಲ್ಲಿ ಯಾರ್ಯಾರು ವೈರು ಇಲ್ಲ, ಮಿತ್ರರು ಇಲ್ಲ, ಆ ಸ್ಲೋಗನ್ ಅಂತ ಹೇಳಿಬಿಟ್ಟಿದ್ದಾರೆ. ಈಗೇನು ಅನಾಲಿಸಿಸ್ ಮಾಡಿರ್ತಾವೆ. ಒಟ್ಟಾರೆಯಾಗಿ ಸತೀಶ್ ಅವರು ಸಿದ್ದರಾಮಯ್ಯರವ್ರನ್ನ ಬದಿಗೆ ಸರಿಸಿ ನಮ್ಮ ಡಿ ಕೆ ಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ, ತಾವು ಅಧ್ಯಕ್ಷ ಸ್ಥಾನ ವಹಿಸ್ಕೋಬೇಕಂತ ಮಾಡಿದ್ದಾರೆ. ಯಾರಿಗೆ ಗೊತ್ತು ಏನು ನಡೀತಾ ಇದೆ? ಅದು ಇಲ್ದಲ್ಲಿರ್ಬೋದು, ಇರಲೂಬಹುದು. ಯಾಕಂದ್ರೆ ಈಗೇನಾದರೂ 2028ರಲ್ಲೇ ಸತೀಶ್ ಅವರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಗಳಾದ್ರೆ ಅದು ಅಹಿಂದ ಮೂಮೆಂಟ, ಅದರಲ್ಲೂ ಸಿದ್ದರಾಮಯ್ಯರ ಅಹಿಂದ ಮೂಮೆಂಟ್. ಅದ್ರ ಜೊತೆಗೆ ಹೋದ್ರಲ್ಲ ಸರಳ ಹಾದಿದೆ ವಿನಃ ಅದನ್ನು ಬಿಟ್ಟು ಬೇರೆ ಹಾದಿಯಿಂದ ಹೊರಟ್ರೆ ಸತೀಶ್ ಅವ್ರಿಗೂ ಇನ್ನೂ ಸೀನಿಯರ್ಸ್ ಇದ್ದಾರಲ್ಲೇ. ಉದಾಹರಣೆಗೆ